ಬಹು ವರ್ಷಗಳ ಹಿಂದೆ ದಕ್ಷಿಣ ಭಾರತದ ಭೂಮಿಯಲ್ಲಿ ಒಂದು ಮಹಾಸಾಮ್ರಾಜ್ಯ ಪ್ರಭಾವದಿಂದ ಬೆಳಗುತ್ತಿತ್ತು. ಅದು ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನು ಶಕ್ತಿಶಾಲಿಯಾಗಿಸಿದ ರಾಜಗಳಲ್ಲಿ ಒಬ್ಬರು ಅಳಿಯ ರಾಮರಾಯ, ಅಂದರೆ ರಾಜರಾಮರಾಯ. ಅವರು ಕೃಷ್ಣದೇವರಾಯನ ಅಳಿಯರಾಗಿದ್ದು, ಬುದ್ಧಿವಂತಿಕೆ, ಧೈರ್ಯ ಮತ್ತು ರಾಜತಂತ್ರದಲ್ಲಿ ನಿಪುಣರಾಗಿದ್ದರು. ಕೃಷ್ಣದೇವರಾಯನ ನಿಧನದ ನಂತರ ಸಾಮ್ರಾಜ್ಯ ಅಸ್ಥಿರಗೊಂಡಾಗ ರಾಮರಾಯ ಅವರು ತಮ್ಮ ಸಹೋದರರಾದ ತಿರುಮಲರಾಯ ಮತ್ತು ವೆಂಕಟಾದ್ರಿರಾಯರ ಸಹಕಾರದಿಂದ ಅಧಿಕಾರ ಹಿಡಿದರು. ರಾಮರಾಯರು ರಾಜಕಾರಣದಲ್ಲಿ ನಿಪುಣರು. ಅವರು ಉತ್ತರದ ಬಿಜಾಪುರ, ಗೋಲ್ಕೊಂಡ, ಅಹಮದನಗರ ಮತ್ತು ಬೀದರ್ ಸುಲ್ತಾನರನ್ನೆಲ್ಲ ಪರಸ್ಪರ ಎದುರು ನಿಲ್ಲಿಸುತ್ತಿದ್ದರು. ವಿಜಯನಗರದ ಸೇನೆ ಬಲಿಷ್ಠವಾಗಿತ್ತು, ಖಜಾನೆ ಸಂಪತ್ತಿನಿಂದ ತುಂಬಿತ್ತು, ಮತ್ತು ಹಂಪಿ ನಗರವು ಕಲೆ, ಸಂಸ್ಕೃತಿ ಮತ್ತು ದೇವಾಲಯಗಳೆಂಬ ಆಭರಣಗಳಿಂದ ಕಂಗೊಳಿಸುತ್ತಿತ್ತು. ಆದರೆ ಕಾಲ ಕಳೆದಂತೆ ರಾಮರಾಯರಲ್ಲಿ ಅಹಂಕಾರ ಬೆಳೆದಿತು. ಇದರಿಂದ ಎಲ್ಲ ಸುಲ್ತಾನರು ಶತ್ರುತನವನ್ನು ಬಿಟ್ಟು ಒಟ್ಟಾಗಿದರು. ಕ್ರಿ. ಶ. 1565ರಲ್ಲಿ ತಾಳಿಕೋಟೆಯಲ್ಲಿ ಮಹಾಯುದ್ಧ ಪ್ರಾರಂಭವಾಯಿತು. ರಾಮರಾಯರು ಭಾರೀ ಸೇನೆಯೊಂದಿಗೆ ಯುದ್ಧ ಕ್ಷೇತ್ರಕ್ಕೆ ಬಂದರು. ಶತ್ರುಗಳು ಕ್ರೂರವಾಗಿ ಅವರನ್ನು ಕೊಂದರು. ಈ ದುಃಖದ ಸುದ್ದಿ ಕೇಳುತ್ತಿದ್ದಂತೆಯೇ ವಿಜಯನಗರದ ಸೇನೆ ಗಾಬರಿಯಿಂದ ಓಡಿಹೋಯಿತು. ಅದಾದ ನಂತರ ಹಂಪಿ ನಗರವನ್ನು ಸುಟ್ಟು ಹಾಕಲಾಯಿತು. ದೇವಾಲಯಗಳು ಧ್ವಂಸಗೊಂಡುವು ಮತ್ತು ವಿಜಯನಗರದ ಚಿನ್ನದ ಯುಗ ಅಂತ್ಯಗೊಂಡಿತು. ರಾಮರಾಯರ ಸಹೋದರ ತಿರುಮಲರಾಯ ಪೆನುಕೊಂಡದಲ್ಲಿ ರಾಜ್ಯವನ್ನು ಪುನಃ ನಿರ್ಮಿಸಲು ಪ್ರಯತ್ನಿಸಿದರು. ಆದರೆ ಹಿಂದಿನ ಕೀರ್ತಿ ಮರಳಿ ಬರಲಿಲ್ಲ. ಹೀಗೆ ಬುದ್ಧಿವಂತಿಕೆ, ಧೈರ್ಯ ಮತ್ತು ಅಹಂಕಾರದ ಸಂಕಲನವಾದ ರಾಜ ರಾಮರಾಯರ ಕಥೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಶಾಶ್ವತ ಅಧ್ಯಾಯ